Hey guys, welcome back to my YouTube channel. ಯಾ ಈಗ ಒಂದು 5 ಡೇಸ್ ನಾವು ಆಚೆ ಹೋಗಿದ್ವಿ. ನಾನು ನನ್ನ 3 ಜನ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸು. ಸೊ ನಾವೆಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ನಿಮಗೆಲ್ಲ ಈ ವಿಡಿಯೋಲಿ ನಿಮಗೆ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಆದರೆ ಒಂದು ಹೇಳ್ಬೋದು ಏನಂದರೆ 3 ಡೇಸ್ ನಾವು ಕಾನ್ಫರೆನ್ಸಿಗೆ ಅಂತ ಹೋಗಿದ್ದು, ಆಮೇಲೆ 2 ಡೇಸು ಎಂಜಾಯ್ ಮಾಡೋಕ್ಕೆ ಅಂತಿದ್ದಿದ್ದು. ಸೊ ಎಲ್ಲೆಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ ಎಲ್ಲ ನಿಮ್ಗೆ ಈ ವಿಡಿಯೋಲಿ ನೋಡೋಕ್ಕೆ ಸಿಗುತ್ತೆ. ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೀಟ್ ನಂಬರ್ 18 ಮತ್ತು 19 ಹೋಗ್ತಿದ್ದೀವಿ. ಸೊ ನಿಮಗೆ ನೆಕ್ಸ್ಟ್ ನಾನು ಡೆಸ್ಟಿನೇಷನ್ ರೀಚ್ ಆದಮೇಲೆ ಬೆಳಗ್ಗೆ 6 ಗಂಟೆ 6:30 ಹಂಗೆ ಸಿಗ್ತೀನಿ. ಹೇಳೆ ವ್ಲಾಗಿಗೆ ಹಾಕ್ಬೇಕು. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು. So guys, finally we are at Manipal. ಕ್ರೇಜಿ ಆಗಿದೆ. ಅವ್ರದ್ದೇ ಒಂದು ಕಾಲೇಜ್ ಹಾಸ್ಟೆಲ್ ಕೊಟ್ಟಿದ್ದಾರೆ ನನಗೆ ನನ್ನ ಫ್ರೆಂಡಿಗೆ ಒಂದು ರೂಮು, ಇನ್ನೂ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವರಿಬ್ಬರಿಗೆ ಒಂದು ರೂಮ್ ಇಟ್ಟಿದ್ದಾರೆ ಈಗ. ಸೊ ದಿಸ್ ಈಸ್ ಆರ್ ರೂಮ್. ಕ್ರೇಜಿ ಆಗಿದೆ ಆ್ಯಕ್ಚುಲಿ ರೂಮು. ಓಕೆ ಫೈನ್, ಈಗ ನಮಗೆ ಸ್ವಲ್ಪ ರೆಡಿ ಆಗಲಿಕ್ಕುಂಟು, ಹಾಗೆ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಗೈಸ್, ಆಫ್ಟರ್ ವೆರಿ ಲಾಂಗ್ ಸೆಷನ್ ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನಿದ್ದೆ ಅಂತೂ ಬರ್ತಾಯಿತ್ತು, ಯಾರಿಗೂ ರಾತ್ರಿ ನಿದ್ದೆ ಆಗಿರಲಿಲ್ಲ. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಆಮೇಲೆ ಸಿಗ್ತೀನಿ. फालतू मंदी जोड़ी माताडोದು ಅಂತ ಅಂದ್ಬಿಟ್ರಪ್ಪ.
ಬ್ರೋ ಹೇಗನ್ಸ್ತಿದೆ ಮಣಿಪಾಲು? ಡಬ್ಬ ತರ ಅನಿಸ್ತಿದೆ. ಏಯ್ ಬರೀ ಮಳೆ ಬಚ್ಚಲ ತರ ಅನಿಸ್ತಿದೆ. ಊಟ ಮಾಡಕ್ ಬಂದಿದ್ದೀವಿ. ಇದಾದ್ಮೇಲೆ ಲಾಂಗ್ ನೈಟ್ ಇದೆ. ಫುಲ್ ಮಾತಾಡ್ತಿದ್ದಾರೆ. ಲೈಕ್ ಹೌ ವಾಸ್ ಯುವರ್ ಡೇ ಟಿಲ್ ನೌ? ಬೆಳಗ್ಗೆಯಿಂದ ಅಂತೂ ನಿದ್ದೆ ಇತ್ತು. ಈಗ ಸ್ವಲ್ಪ ಮಾತಾಡಿ ಹೆವಿ ನಿದ್ದೆ ಬರ್ತಿತ್ತು. ಬಿಕಾಸ್ ಲಾಸ್ಟ್ ನೈಟ್ ಸರಿಗೆ ನಿದ್ದೆ ಮಾಡಿರಲಿಲ್ಲ ಅಲ್ವಾ. ಬಟ್ ನಾವು ವೆದರು ತುಂಬ ಚೂಡಾಗಿದೆ. ಅದೇ ಥರನೇ ಚಂದ ಊಟ ಮಾಡಕ್ಕೆ ಬಂದಿದೆ. ಮಾಡ್ಕೊಂಡು ಮುಂದಿನ ವಿಡಿಯೋದ ಸಿಗ್ತೀವಿ. ಸೊ ಏನೇನು ಆರ್ಡ್ರ್ ಮಾಡಿದ್ದೀರಾ ಊಟಕ್ಕೆ? ಪನ್ನೀರ್ ಟಿಕ್ಕಾ ಬಿರಿಯಾನಿ, ಪೆರಿ ಪೆರಿ ಫ್ರೈಸ್ ಮತ್ತು ವೆಜ್ ಸಿಂಗಾಪುರ್ ಫ್ರೈಡ್ ರೈಸ್. ಓಕೆ ಫೈನ್ ದನ್. ಊಟ ಬಂದಮೇಲೆ ಎಲ್ಲರೂ ಸಿಗೋಣ. ಫೈನಲಿ ಊಟ ಬಂದಿದೆ. ಪನ್ನೀರ್ ಟಿಕ್ಕಾ ಬಿರಿಯಾನಿ, ಇದು ಸಿಂಗಾಪುರಿ ವೆಜ್ ಫ್ರೈಡ್ ರೈಸ್, ಇದು ಪೆರಿ ಪೆರಿ ಫ್ರೈಸ್. ಇದೊಂದು ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಸಿಗ್ತೀನಿ. ದೆನ್ ಮಿಸ್ಸಿ ರೈಸ್. ಸೊ ಗೈಸ್ ಇಬ್ಬರು ರೆಡಿಯಾಗಿದ್ದೀವಿ ಇವಾಗ. ನಮ್ಮ ಫ್ರೆಂಡ್ಸ್ ಇನ್ನೂ ಇಬ್ಬರು ರೆಡಿ ಆಗಿಲ್ಲ. ಅವರಿಬ್ಬರು ರೆಡಿ ಆಗಿದ್ದಾರೆ, ಇಲ್ಲ ಚೆಕ್ ಮಾಡ್ಕೊಂಡು ಬರೋಣ. ಕಾಂಬಿನೇಷನ್. ಸೊ ಗೈಸ್ ನೋಡಿ, ಇವರಿಬ್ಬರು, ಇವಳ ಹೆಸರು ಗಾಯತ್ರಿ, ಅವಳ ಹೆಸರು ನಿರೀಕ್ಷಾ. ಅವರಿಬ್ಬರಿಗೆ ರೆಡಿ ಆದ ತಕ್ಷಣ ಇವತ್ತಿನ ಕಾನ್ಫರೆನ್ಸಿಗೆ ಹೊರಡ್ತಿದ್ದೀವಿ. ಸೊ ಓಕೆ, ಸಿ ಯು ಗೈಸ್ ಲೇಟರ್. ಸೊ ಗೈಸ್ ಇವಾಗ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಮುಗೀತು. ಸೊ ಇವಾಗ ಮುಗಿಯೋಕ್ಕೆ ಇಷ್ಟೊತ್ತಾಗಿದೆ, 9:20 ಆಗಿದೆ ಅವಾಗೇ. ಈಗ ನಾವು ವಾಪಸ್ ನಮ್ಮ ಹಾಸ್ಟೆಲ್, ಅಂದರೆ ಅಲ್ಲಿ ಹಾಸ್ಟೆಲ್ ಕೊಟ್ಟಿದ್ದಾರೆ, ರೂಮ್ಗೆ ಹೋಗಬೇಕು. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಗೈಸ್ ಫೈನಲಿ 3 ದಿನದ ವರ್ಕ್ಶಾಪ್ ಡನ್ ಆ್ಯಂಡ್ ಡಸ್ಟೆಡ್. ಹೇಗಿತ್ತು? ಸಕ್ಕತ್ತಾಗಿತ್ತು. ಮುಗಿಸ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಯಾ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. see you there. One last bye for this campus. ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯಾಂಪಸ್ಸು. ಫೈನಲಿ ನೆನ್ನೆ ಅಂತೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗಿ. ಸೊ ಇವಾಗ ನೆಕ್ಸ್ಟ್ ಡೇದು ವೀಡಿಯೋ ಮಾಡ್ತಿದ್ದೀವಿ. ರೂಮಿಗೆ ಬಂದು ರೆಡಿಯಾಗಿದ್ದೀವಿ, ಈಗ ಆಚೆ ಹೋಗಿ ಬರ್ತೀವಿ. ಯಾ ಸನ್ನೆ ಯಾರು ವೀಡಿಯೋ ಮಾಡೋ ಮೂಡಲ್ಲಿ ಪರಿಸ್ಥಿತಿಲಿ ಅಂತೂ ಇರಲಿಲ್ಲ. ನಿದ್ದೆ ಬೇಕಿತ್ತು ಎಲ್ರಿಗೂ, ನಿದ್ದೆ ಆಗಬೇಕಿತ್ತು ಎಲ್ರಿಗೂ. ಸೊ ಈಗ ನಾವು ಆಚೆ ಹೋಗ್ತಾ ಇದ್ದೀವಿ. ನೋಡಿ ಆಚೆ ಹೋಗ್ತಾ ಇದ್ದೀವಿ ಈಗ. ಸೊ ಫೈನಲಿ ಇವಾಗ
ಗೈಸ್ ಹಾಯ್ ಗಾಯ್ಸ್, ನಾವಿವಾಗ ವಾಟರ್ ಫಾಲ್ಸ್ ಬಂದಿದ್ದೀವಿ. ಅದ್ರ ನೇಮ್ ನನ್ನ ದೇವರಣಿಗೂ ಗೊತ್ತಿಲ್ಲ. कोई बात नहीं सेन्योरिटा, कोई बात नहीं. बड़े बड़े देशों में ऐसी छोटी छोटी बातें होती रहती हैं. ವಾಟರ್ ಫಾಲ್ಸ್ ಅಂತ ಇದ್ರ ಹೆಸರು. ಅದೇ ವಾಟರ್ ಫಾಲ್ಸ್ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಫಸ್ಟ್ ಡೇ ಫ್ಲವರ್ ಕಿತ್ತಿದ್ದೀನಿ ನಾನು, ನೋಡಿ. ಫಸ್ಟ್ ಡೇ ಬಿಕಾಸ್ ಐ ಲವ್ ಫ್ಲವರ್. ನೋಡಿ ಗೈಸ್, ಏನು ಕ್ರೇಜಿ ಹೆವಿ ಸ್ಪೀಡ್ ಇದೆ, ಇಳಿಯೋಕ್ಕಾಗಲ್ಲ. ದೂರದಿಂದ ತೋರಿಸ್ತೀನಿ ನೋಡಿ, ಖುಷಿ ಪಡಿ. ಆ್ಯಕ್ಚುಲಿ ನಾನು ಹೇಳಲೇಬೇಕು ಇದನ್ನ, ಏನಂದರೆ ನಾವು ಈ ದುರ್ಗ ವಾಟರ್ ಫಾಲ್ಸಲ್ಲಿ ಫೋಟೋ ವಿಡಿಯೋ ಎಲ್ಲ ತಗೊಂಡು ನಾವು ಆಲ್ಮೋಸ್ಟ್ ಹೊರಡಕ್ಕೆ 6 ಆಗಿತ್ತು ಈವ್ನಿಂಗ್. ಇನ್ನೊಂದು ಸ್ವಲ್ಪ ಹೊತ್ತು ಕಾದಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಕಾಡು ದಾರಿ ಬೇರೆ, ಯಾವ ವೆಹಿಕಲ್ಸು ಇರಲಿಲ್ಲ. ಆಟೋ ಆ ಕಡೆಯಿಂದ ಬಂದರೆ ಸಿಗ್ದಂಗೆ ಅಷ್ಟೇ. ಸೊ ಇನ್ನೂ ಲೇಟರೇ ಇದಾಗ್ಬಿಡುತ್ತೆ ಅಂತ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಾರಿಕೆ ಆಗಿತ್ತು, ಹೋಗ್ತಾ ಒಬ್ರು ಮನೇಲಿ ನೀರು ಕೇಳ್ಕೊಂಡು ಹೋಗೋಣ ಅಂತ. ಸೊ ಅಲ್ಲಿ ಯಾವುದೋ ಮನೆ ಸಿಕ್ತು. ಅಲ್ಲಿ ನೀರು ಕೇಳೋಕ್ಕೆ ಅಂತ ಹೋದಾಗ ಪಾಪ ಅವರು ನೀರು ಕೊಟ್ಟು ನಮ್ಮನ್ನ ಡ್ರಾಪ್ ಮಾಡ್ತೀವಿ ಅಂದರು ಓಮ್ನಿ ವ್ಯಾನಲ್ಲಿ. ಫುಲ್ ಅಡ್ವೆಂಚರ್ ಟ್ರಿಪ್ ಮಾಡ್ತಿದ್ದೀವಿ ಗೈಸ್ ನಾವು. ಯಾಕೆ ಅಂತ ಆಮೇಲೆ ಹೇಳ್ತೀವಿ, ಇವಾಗ ಬೇಡ, ಆಮೇಲೆ ಹೇಳ್ತೀವಿ. ಹಾಂ, ಬಸ್ ಸ್ಟ್ಯಾಂಡ್. ಟ್ರಿಪ್ ಯಾಕೆ ಅಡ್ವೆಂಚರ್ ಅಂದರೆ ಆಲ್ಮೋಸ್ಟ್ ನಾವು ಓಡಾಡದೇ ಇರೋ ಗಾಡಿನೇ ಇಲ್ಲ. ಓಮ್ನಿ ವ್ಯಾನ್ ಆಯಿತು, ಆಟೋ ಆಯಿತು, ಬಸ್ ಆಯಿತು, ಎಲ್ಲ ವೆಹಿಕಲಲ್ಲೂ ಓಡಾಡ್ಕೊಂಡು ಬಂದುಬಿಟ್ವಿ. ಒಂದು ಒಳ್ಳೆ ಅಡ್ವೆಂಚರ್, ಎಲ್ಲ ಥರ ವೆಹಿಕಲ್ಸಲ್ಲಿ ಓಡಾಡ್ಕೊಂಡಿದ್ವಿ. ಆ್ಯಂಡ್ ಇದೇ ವ್ಯಾನ್ ನಮ್ಮನ್ನ ಬಿಟ್ಟು ಹೋಗಿದ್ದು. ಪಾಪ ತುಂಬ ಒಳ್ಳೆಯವರು, ಅವ್ರಿಗೆ ದೇವ್ರು ಹೇಳಿದ್ರು ಒಳ್ಳೇದು ಮಾಡಲಿ. ಹಾಗೆ ದಾರಿಲಿ ಹೋಗ್ತಾ ಅವ್ರು ಫೇಮಸ್, ಆ ಕಡೆದೆಲ್ಲ ಫೇಮಸ್ ಡ್ಯಾನ್ಸ್ ಒಂದು ಹುಲಿ ಕುಣಿತ ಇತ್ತು. ಅದನ್ನ ನೋಡೋ ಅವಕಾಶ ನಮಗೆ ಸಿಕ್ತು. ಸೊ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಸೊ ಅದರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಒಂದು ತೊಗೊಂಡಿದ್ದೆ. ನಾವು ಫುಲ್ಲೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಕಾರ್ಕಳದಿಂದ ಮಣಿಪಾಲಿಗೆ ವಾಪಸ್ ಬಂದಾಗ ಲೇಟಾಗಿತ್ತು. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ ಸ್ವಾದ್ ಅನ್ನೋ ಜಾಗದಲ್ಲಿ ಹೋಗಿ, ಅದು ನಮ್ಮ ರೂಮಿಗೆ ನಿಯರ್ ಬೈ ಇತ್ತು. ಸೊ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಆಮೇಲೆ ನಾವು ವಾಪಸ್ ರೂಮಿಗೆ ಹೋದ್ವಿ. ಅಲ್ಲೇ ಹೋಗ್ತಾ ಅತ್ತಾರೆಲ್ಲ ತೊಗೊಂಡು ಹೋದ್ವಿ. ಉಡುಪಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆಯಿಂದ ಕಾಣುತ್ತಾ? ಸೊ ಇವಾಗ ರೆಡಿ ಆಗಿದೆ. ಅಲ್ಲಿ ನಮಗೆ ಆಗಿದ್ದು ಕಾಮಿಡಿ ಏನಂದರೆ, ಆಟೋದವನಿಗೆ ರೋಡ್ ಕನ್ಫ್ಯೂಸ್ ಆಗಿ ಫಸ್ಟ್ ದೇವಸ್ಥಾನಕ್ಕೆ ಬರ್ತೀನಿ ಎಂದು ಕೊನೆಗೆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೋಗಿ ಅದೇ ದೇವಸ್ಥಾನ ಅಂದು ಕೊನೆಗೆ ಅವನಿಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂಥೇಳಿ ವಾಪಸ್ ಪುನಃ ಬುಕ್ ಮಾಡ್ಕೊಂಡು ಆಮೇಲೆ ಅದೇ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋದ್ವಿ.
ಅಲ್ಲೇ ಇದ್ದವರೊಬ್ಬರು ಅಲ್ಲೇ ನಿಂತ್ಕೊಂಡು ಎಲ್ರಿಗೂ ವಿಶ್ವರೂಪ ದರ್ಶನ ಮಾಡ್ಕೊಂಡು ಹೋಗಿ ಅಂದರು. ಸೊ ಅಲ್ಲಿ ಒಳಗೆ ಹೋದ್ವಿ. ಅಲ್ಲಿ ಒಳಗೆ ಹೋದ್ಮೇಲೆ ಶಾಪಿಂಗ್ ಮಾಡೋಕ್ಕೂ ಎಲ್ಲ ಇತ್ತು. ಶಾಪಿಂಗ್ ಮಾಡ್ಕೊಂಡ್ವಿ. ಆಮೇಲೆ ವಿಶ್ವರೂಪ ದರ್ಶನ ನೋಡೋಕ್ಕೆ ಅಂತ ಹೋದ್ವಿ. So finally we are going to beach. ಒಬ್ಬೊಬ್ರೆ ಬನ್ರಿ. ಅವತ್ತಿಂದ ಕಾನ್ಫರೆನ್ಸ್ ಅದು ಇದು ಅಟೆಂಡ್ ಮಾಡಿ ಬೀಚ್ ಬಂದು ಹೋಗೋಕ್ಕೆ ಎಷ್ಟು ಕಾಯ್ತಿದ್ವಿ ಅಂದರೆ ಲಿಟ್ರಲಿ ಕಾಯ್ಕೊಂಡು ಕೂತಿದ್ವಿ. ಸೊ ಅವತ್ತಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ವಿ ನಾವು. ಮಲ್ಪೆ ಬೀಚ್ ಹತ್ರ ಇದೀವಿ. ಎಷ್ಟು ಗಾಳಿ ಅಂದರೆ ಲಿಟ್ರಲಿ ಫೋಟೋ ತಗೊಳಕ್ಕೆ ಅಂತ ಬಂದವರು ಫೋಟೋನು ತಗೊಳಕ್ಕಾಗ್ತದೆ. ಈ ಕಡೆ ಬೀಚಲ್ಲೂ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಡ್ರಾಪ್ ಕೂಡ ಟಚ್ ಮಾಡೋಕ್ಕಾಗಲ್ಲ ಗೈಸ್. ಫುಲ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಫುಲ್ ನೆಟ್ಟೆಲ್ಲ ಹಾಕ್ಬಿಟ್ಟಿದ್ದಾರೆ. ಆಗಲೇ ತೋರಿಸಿದ್ನಲ್ವಾ, ನೆಟ್ಟೆಲ್ಲ ಹಾಕಿದ್ದಾರೆ. ಸೊ ಬೀಚಲ್ಲೂ ಆಡಕ್ಕೆ ಬಿಡಲ್ಲ. ಈ ಕಡೆ ಫೋಟೋನು ತಗೊಳಕ್ಕಾಗಲ್ಲ. ಏನು ಮಾಡ್ಬೇಕು ಗೊತ್ತಿಲ್ಲ. ಮುಂದೆ ಎಲ್ಲರೂ ಜಾಗ ಇರೋ ಫೋಟೋ ತಗೊಂಡ್ಬರ್ತೀವಿ. ಕ್ಯಾಂಪ್ ಮಾಡಿಕೊಂಡು ಇವತ್ತು ಬಂದ್ವಿ ಈ ಕಡೆ ಸೈಡ್ಗೆ. ಫುಲ್ ಎಲ್ಲೋ ಕಲ್ಪಟ್ಟೆ ಬಂದಿದ್ವಿ. ಉಡುಪಿ ಬೀಚಿಂದ ವಾಪಸ್ ರೂಮ್ಗೆ ಬಂದು ರೆಡಿ ಆದ್ವಿ ಹೊರಡಕ್ಕೆ. So every year you may have to buy new seats, which may also help the soil. Guys, finally we are leaving. Bye bye. ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವಾಗ ಊಟ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಅಲ್ಲಿ ಬಸ್ ಹತ್ಕೊಂಡ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ ಎಂಡು ಮಾಡಿಬಿಡ್ತೀವಿ. ಏನು ಆರ್ಡ್ರ್ ಮಾಡ್ತಿದ್ಯಾ? ನೀನೇ ಊಟ ಆರ್ಡರ್ ಮಾಡ್ತೀವಿ. ಗೀ ರೈಸ್. ನೀನು ಏನು ಆರ್ಡ್ರ್ ಮಾಡ್ಬೇಕಂತಿದ್ಯಾ? ಅದು ಮೊಸರನ್ನ ಅಂದ್ರೆ ಅದೇ ತಾನೆ. ನಾನು ಬಿಸಿಬೇಳೆಬಾತ್, ಇಡ್ಲಿ, ಗೋಬಿ ಬೇಕಂತ ಇದ್ದೀನಿ. ಗೊತ್ತಿಲ್ಲ ಮೆನುಲಿ ಏನಿದೆ. ಇವಳು ಕಲ್ಸ ಮೇಲೆ ಒಗ್ರ ಮಾಡ್ಕೋಬೇಕಂತಿದ್ದಾಳೆ. ಅದು ಏನು ತಿಂತಾಳೋ ಗೊತ್ತಿಲ್ಲ. ಅವಳನ್ನೇ ನೋಡಬೇಕು ಅದೇನು ತಿಂತಾಳೆ ಅಂತ. ನಾನು ಆ್ಯಸ್ ಯೂಶುವಲ್ ಕಾನ್ಸ್ಟೆಂಟ್ ವೆಜ್ ಬಿರಿಯಾನಿ ಅದೇ ತೊಗೊಳೋದು ನಾನು. ಗೈಸ್ ಫೈನಲಿ ನಾವು ಬಸ್ ಹತ್ಕೊಂಡಿದ್ದೀವಿ. ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ 8ಗಿತ್ತು, ಎಕ್ಸಾಕ್ಟ್ 8-7 ಆಗ್ಲಿಕ್ಕೆ ಹೊರಟಿದೆ. ಸೊ ಮೇ ಬಿ ಬೆಳಗ್ಗೆ 6:15 ಹಂಗೆ ರೀಚ್ ಆಗ್ತೀವಿ. ಜಯನಗರಲ್ಲಿ ಹೇಳ್ಕೊತೀವಿ. ಸೊ ನಾವೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗ್ತೀವಿ. ಸ್ಮೆಲ್ ಬರ್ತೈತೆ.